ತನಕ ಹೋರಾಟ, ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಸರ್ಕಾರರು ಕೊಟ್ಟೆವು, ರಕ್ತವನ್ನಾದರೂ ಕೊಟ್ಟೆವು. ಹೋರಾಟ, ಭೂಮಿಗಾಗಿ ಹೋರಾಟ. ಎಸ್, ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೂರ್ವಕ್ಕೆ ಒಬ್ಬರು, ಪಶ್ಚಿಮಕ್ಕೆ ಒಬ್ಬರು ಪೆಂಡಾಲ್ಗಳನ್ನ ಹಾಕಿ ಒಂದು ಗುಂಪು ಬೇಕೇ ಬೇಕು ಕೆಐಎಡಿಬಿ ಬೇಕು ಅಂತ ಘೋಷಣೆ ಕೂಗ್ತಿದ್ರೆ, ಬೇಡ ಬೇಡ ಕೆಐಎಡಿಬಿ ಬೇಡ ಅಂತ ಇನ್ನೊಂದು ಗುಂಪಿನ ರೈತ ಸಂಘಟನೆಗಳು ಜಿದ್ದಿಗೆ ಬಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯ ಕಚೇರಿಯ ಎದುರು. ಅಂದಹಾಗೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ರೈತರ ಭೂಮಿಯನ್ನ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ನಡೆದು ವರ್ಷವಾಗಿದೆ. ರೈತರ ಭೂಮಿಗಳಿಗೆ ಕೈ ಹಾಕಿರುವ ಸರ್ಕಾರಕ್ಕೆ ರೈತರು ಅಂದಿನಿಂದ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಬೇಕು ಎಂದು ಆಗ್ರಹ ಕೇಳಿಬರುತ್ತಿದೆ. ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಕ್ಯಾರೆ ಅನ್ನದೇ ಇರುವುದು ರೈತರ ಕೆಂಗಣ್ಣಿಗೆ ಕಾರಣವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನೂರಾರು ರೈತರು ಅನಿರ್ದಿಷ್ಟಾವಧಿ ಸತ್ಯಾಗ್ರಹದ ಮೂಲಕ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಈಗ ಮತ್ತೊಂದು ರೈತ ಸಂಘಟನೆಯ ಭಕ್ತರಹಳ್ಳಿ ಪ್ರತೀಶ್ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಐಎಡಿಬಿಗೆ 2823 ಎಕರೆ ಜಮೀನುಗಳ ಪೈಕಿ ನೀರಾವರಿ ಪ್ರದೇಶವನ್ನ ಕೈಬಿಟ್ಟು ಉಳಿದ ಜಮೀನು ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂದು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಇಳಿದು ಭಕ್ತರಹಳ್ಳಿ ಬೈರೇಗೌಡ ಹೋರಾಟ ತಂಡಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ವಿರೋಧ ಯಾಕೆ ವ್ಯಕ್ತಪಡಿಸಿದ್ದಾರೆ ಅಂದರೆ, ಇವತ್ತು ಗಾಸ್ಕಿ ಭೂಮಾಫಿಯಾ ಒಂದು 500 ಎಕರೆ ತಗೊಂಡ್ರೆ ಅದನ್ನ ರೈತರು ಉದ್ಧಾರ ಆಗಲ್ಲ. ಯಾರು ಬಂಡವಾಳ ಹಾಕಿರ್ತಾರೆ ಬಂಡವಾಳಶಾಹಿ ಉದ್ಧಾರ ಆಗ್ತಾನೆ, ಮಧ್ಯವರ್ತಿಗಳು ಉದ್ಧಾರ ಆಗ್ತಾರೆ. ಅದೇ ಸರ್ಕಾರ ಒಂದು ಜಮೀನು ತೊಗೊಂಡ್ರೆ ಒಳ್ಳೆಯ ಬೆಲೆ ಸಿಗ್ತದೆ. ಇವತ್ತು ಅದ್ರಲ್ಲಿ GST ಇರಲ್ಲ, ಮತ್ತು ಮನೆ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ, ಮತ್ತು ಎಲ್ಲಕ್ಕಿಂತ ಮಿಚ್ಚಾಗಿ ಸರ್ವಜನಾಂಗದ ಶಾಂತಿಯ ತೋಟ ಅಂತೇಳಿ ಇಡೀ ಜಮಕೋಟೆ ಹೋಬಳಿ ಅಭಿವೃದ್ಧಿ ಕಡೆ ಹೋಗುತ್ತೆ. ಹಾಗಾಗಿ ಇವತ್ತು ಕಾರಣದ ಕೆಲ ರಾಜಕಾರಣಿಗಳು, ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಏನು ಇವತ್ತು ಹಿಂದೆ ನಿಂತು ಇವತ್ತು ನಮ್ಮ ಸಹೋದರರಿಗೆ ಇಲ್ಲ ಸಲ್ಲದ ವಿಚಾರಗಳನ್ನು ತಲೆ ತುಂಬಿ ಏನು ಇವತ್ತು ಹೋರಾಟವನ್ನು ತಿಕ್ತಪ್ಸೋಕ್ಕೆ ಏನೇ ಮಾಡಿ ಅವ್ರಿಗೂ ಗೊತ್ತಿದೆ ಇದು ಫೈನಲ್ ನೋಟಿಫಿಕೇಷನ್ ಆಗಿದೆ, ನಿಲ್ಲಲ್ಲ ಅನ್ನೋದು ಅವ್ರಿಗೂ ಗೊತ್ತೇ. ಆದರೆ 1 ವರ್ಷ 2 ವರ್ಷ ಮುಂದೆ ಹಾಕಿ ಅಷ್ಟರೊಳಗಡೆ ಯಾರು ಬಡವರು ರಸೀದ ಹೊಟ್ಟೆಗಳು ಏನು ಅನ್ನಕ್ಕಾಗಿ ಬೆವರ್ತಾ ಇದ್ದಾರೋ ಅಂಥವ್ರು ಜಮೀನುಗಳಲ್ಲಿ ಕಿತ್ಕೊಳ್ಬೋದು ಅಂತ ಒಂದು ಹುನ್ನಾರದೊಂದಿಗೆ ಇವತ್ತು ಅವರು ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ಇನ್ನೂ 1 ವಾರ ಆಗಲಿ, ತಿಂಗಳಾಗಲಿ, 3 ತಿಂಗಳಾಗಲಿ, ವರ್ಷ ಆಗಲಿ ನಾವು ಈ ಹೋರಾಟದಿಂದ ನಿರ್ಗಮಿಸಲ್ಲ. ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಘನ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಯಾವುದೇ ಕಾಲಕ್ಕೂ ನೀವು ದುಷ್ಟಶಕ್ತಿಗಳ, ಭೂಮಾಫಿಯಾ ವ್ಯಕ್ತಿಗಳ ಅಥವಾ ಬಲಾಢ್ಯ ವ್ಯಕ್ತಿಗಳ ಮಾತಿಗೆ ಮಣಿದು ಏನಾದರೂ ಡಿನೋಟಿಫಿಕೇಷನ್ ಮಾಡಿದ್ದೇ ಆದಲ್ಲಿ ಇದೇ ವೇದಿಕೆ ಮುಂದೆ ನಮ್ಮ 13 ಹಳ್ಳಿಗಳ ರೈತರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಅದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಅಂತಕ್ಕಂಥ ಈ ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀನಿ. ಇನ್ನು ಕೆಐಎಡಿಬಿ ಭೂ ಸ್ವಾಧೀನ ವಿಚಾರವಾಗಿ ರೈತ ಸಂಘಟನೆಗಳು ಪರ ವಿರೋಧ ಹೋರಾಟಗಳು ನಡೆಯುತ್ತಿವೆ. ಆದರೆ ಈ ಹೋರಾಟಗಳಿಗೆ ರಾಜಕೀಯ ಬಣ್ಣ ಲೇಪಿತವಾದಂತೆ ಕಾಣುತ್ತಿದೆ. ಪ್ರಭಾವಿ ಕೈ ಮುಖಂಡರ ಸ್ವಪ್ರತಿಷ್ಠೆಗಾಗಿ ರೈತ ಸಂಘಟನೆಗಳನ್ನು ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವ ಮಾತಾಗಿದೆ. ರೈತ ಸಂಘ ಭಕ್ತರಹಳ್ಳಿ ಬೈರೇಗೌಡ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟದ ಬಿಸಿ ಸರ್ಕಾರಕ್ಕೆ ತಲುಪುತ್ತಿದ್ದಂತೆ ಈಗ ಮತ್ತೊಂದು ರೈತ ಸಂಘ ಭಕ್ತರಹಳ್ಳಿ ಪ್ರತೀಶ್ ಬಣ ಸರ್ಕಾರದ ಪರ ಬ್ಯಾಟ್ ಬೀಸುತ್ತಿದೆ. ರೈತ ಸಂಘಟನೆಗಳ ಮುಸುಕಿನ ಗುದ್ದಾಟ ಬೀದಿಗೆ ಬಿದ್ದು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ಇವತ್ತು ಕೂತಿದ್ದೇವೆ. ಕಾರಣ 2024 ಜೂನ್ 15ರಂದು ಏನು 2823 ಎಕರೆ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿರೋ ಉದ್ದೇಶದಿಂದ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೇವೆ. ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಇವತ್ತು 1 2 ಅಲ್ಲ, ಅನೇಕ ರೀತಿಯಲ್ಲಿ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಹೋರಾಟವನ್ನು ಮಾಡಿ ಕಡೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗಕ್ಕೆ ಬರಲಿಕ್ಕೆ ಕಾರಣ 2823 ಎಕರೆ ಜಮೀನಲ್ಲಿ 471 ಎಕರೆ ಜಮೀನನ್ನು ಡಿನೋಟಿಫಿಕೇಷನ್ನಿಂದ ಕೈಬಿಟ್ಟವ್ರೆ. ಅಂದರೆ ರೈತರನ್ನು ಒಡೆದು ಆಳುವ ನೀತಿಗೆ ಇವತ್ತು ಸರ್ಕಾರ ಮುಂದಾಗಿದೆ. ಉಳ್ಳವರಿಗೆ ಒಂದು ನ್ಯಾಯ, ಇಲ್ಲದವರಿಗೆ ಒಂದು ನ್ಯಾಯ ರೀತಿಯಲ್ಲಿ ಆಗಿರೋದ್ರಿಂದ ಎಲ್ಲ ಜಮೀನನ್ನು ಕೂಡ ಡಿನೋಟಿಫಿಕೇಷನ್ ಮಾಡಬೇಕು ಅಂತೇಳಿ
ರೈತರು ಒಕ್ಕಲರಿಂದ ಇವತ್ತು ಮಾಡು ಇಲ್ಲ ಮಡಿ ಅನ್ನೋ ಎರಡು ಪದಕ್ಕೆ ಇವತ್ತು ಬಂದು ನಾವು ಕೂತಿದ್ದೇವೆ. ಇದು ಎಷ್ಟು ವರ್ಷ ಆಗ್ಬೋದು ಕೂಡ ನಾವು ಭೂಮಿಯನ್ನು ಸ್ವಾಧೀನವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ಅಂದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಆ ಕೈಗಾರಿಕೆಗಳನ್ನು ಏನು ಹೆಸರು ಏಳಿಸಲಿಕ್ಕೆ ಮುಖ್ಯಮಂತ್ರಿಗಳು ಕರೆದಂಥದ್ದು. ಕಾರಣ ಇವತ್ತು ವಿರೋಧ ಪಕ್ಷ ಇದ್ದಂಥ ಜಾಗ ಏನು JDSನ MLA ಇದ್ದಂಥ ಜಾಗದಲ್ಲಿ ಮುಖ್ಯಮಂತ್ರಿಗಳು ಬರ್ತಾರಂದರೆ ಅದು ರಾಜಕೀಯ ಹುನ್ನಾರ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಊಹೆ ಮಾಡಬೇಕಾಗ್ತದೆ. ಒಟ್ಟಾರೆ ರೈತ ಸಂಘಟನೆಗಳು ರೈತ ಪರ ಹೋರಾಟ ಮಾಡುವುದು ಸಹಜ. ಆದರೆ ಯಾರದ್ದೋ ಒಬ್ಬರ ಮುಲಾಜಿಗೆ ಒಳಪಟ್ಟು ಸಂಘಟನೆಗಳು ಕಾರ್ಯನಿರ್ವಹಿಸುವುದು ಎಷ್ಟು ಸರಿ? ಇದೀಗ ಜಂಗಮಕೋಟೆ ರೈತರ ಹೋರಾಟದಲ್ಲಿ ರಾಜಕೀಯ ಮುಖಂಡರ ಕೈವಾಡ ಇದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಚರ್ಚೆಗಳಾಗುತ್ತಿದ್ರೆ, ಇನ್ನೊಂದು ಕಡೆ ನಿಜವಾದ ರೈತಪರ ಹೋರಾಟಗಾರರಿಗೆ ಕೆಲ ರೈತ ಸಂಘಟನೆಗಳು ರಾಜಕೀಯ ದಾಳವಾಗಿ ಪರಿಣಮಿಸುತ್ತಿರುವುದು ಇರುಸು ಮುರುಸು ತರಿಸುವಂತಾಗಿದೆ ಎಂಬುದು ಪ್ರಜ್ಞಾವಂತರ ಮಾತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.